ಸಿದ್ದರಾಮಯ್ಯ ಈಗ ಎಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಅಂತ ತೋರಿಸ್ಕೊಡ್ಲಿಕ್ಕೆ ಒಂದು ಟೈಮು ಸಿದ್ದರಾಮಯ್ಯನಿಗೂ ಸಿಕ್ತು ಅನ್ನೋ ಒಂದು ಮಾತುಗಳು ನಡೀತಾ ಇದ್ದಾವೆ. ಹೈಕಮಾಂಡ್ ಸ್ಟುಡ್ ವಿತ್ ಯು ವೆರಿ ಸ್ಟ್ರಾಂಗ್ಲಿ. ಇಲ್ಲ, ನಮ್ಮ ಸಿ ಎಂ ನಮ್ಮ ಹೆಮ್ಮೆ ಅನ್ನುವ ವಾದದೊಂದಿಗೆ ಅವರು ನಿಮ್ಮೊಟ್ಟಿಗೆ ನಿಂತ್ಕೊಂಡ್ರು. ಈಸ್ ಅವರ್ ಸಿ ಎಂ ಆ್ಯಂಡ್ ಈಸ್ ವೆರಿ ಕ್ಲೀನ್ ಅಂತ ಹೇಳೋದಕ್ಕೆ. ಇನ್ನೊಂದು ಕಡೆ ಯಾವುದು ಬಣ ಇತ್ತು ಅಂತ ಎಲ್ಲರೂ ಅನ್ಸ್ಕೊಳ್ತಾ ಇದ್ರು. ನಿಮ್ಮದು ಡಿ ಸಿ ಎಮ್ದು ಬಣ ಇತ್ತು, ಡಿ ಕೆ ಶಿವಕುಮಾರ್ ಕಾಂಪಿಟೇಷನ್ ಕೊಡ್ತಾ ಇದ್ದಾರೆ ಅಂತ ಏನಿತ್ತು, ಅದಕ್ಕೂ ತದ್ವಿರುದ್ಧವಾಗಿ ಡಿ ಕೆ ಶಿವಕುಮಾರ್ ಅವರು ನಿಮ್ಮೊಟ್ಟಿಗೆ ನಿಂತ್ಕೊಂಡ್ರು. ಎಲ್ಲಿವರೆಗೆ ಅಂದರೆ ನಿನ್ನೆ ಸ್ಟೇಟ್ಮೆಂಟಲ್ಲಿ ಅವ್ರು ಹೇಳಿದ್ರು, ನಾನು ಸಿ ಎಂಗೆ ಬಂಡೆ ಥರ ನಿಂತಿದ್ದೀನಿ, ನಾನು ಬಂಡೆ ಅಂತ ಹೆಸರಿಟ್ಟಿದ್ದಕ್ಕೂ ನಾನು ಸಿ ಎಂ ಅನ್ನು ಎಲ್ಲೂ ಬಿಟ್ಕೊಡಲ್ಲ. ಮುಂದೆ ಹೋಗ್ಬಿಟ್ಟು ನಿಮ್ಮ ಪತ್ನಿಯ ಬಗ್ಗೆ ಮಾತಾಡ್ತಾರೆ. ಪಾರ್ವತಿ ಅಕ್ಕನವರು ಅವರ ಒಂದು ಏನು ನಡತೆ ಇದೆ, ಅವರು ಎಲ್ಲೂ ಕಾಣಿಸ್ಕೊಳ್ಳಲ್ಲ, ಒಂದು ದಿನ ಸಿ ಎಂ ಒಟ್ಟಿಗೆ ಫೋಟೋ ತೆಗೆಸ್ಕೊಂಡವರಲ್ಲ ಅಂತ ನಮ್ಮ ಅಕ್ಕನ ಮೇಲೆ ನೀವು ಆರೋಪ ಮಾಡ್ತಾ ಇದ್ರಿ. ಅಂತ ಅಕ್ಕನಿಗೆ ಅವರಿಗೆ ಯಾವ ಆಸೆನಿಲ್ಲ. ಎಲ್ಲ ಒಗ್ಗಟ್ಟಾಗಿ ಸಿದ್ದರಾಮಯ್ಯನವರೊಟ್ಟಿಗೆ ನಿನ್ನೆ ಮೈಸೂರಲ್ಲಿ ಡಿ ಕೆ ಶಿವಕುಮಾರ್ ಅವರು ಅವರ ಸ್ಪೀಚ್ ಆರಂಭಿಸಿ ನಿಮ್ಮ ಹೆಸರು ಹೇಳಿದಾಗ ಜನಗಳ ಏನು ಘೋಷಣೆ ಇತ್ತು, ಅದನ್ನು ನಿಲ್ಲಿಸಬೇಕಾದ್ರೆ ಒಂದು 3-4 ನಿಮಿಷ ಆಯ್ತು ಅವರಿಗೆ ನಿಲ್ಲಿಸಿ ಅಂತ ಹೇಳಲಿಕ್ಕೆ. ವಾಟ್ ಯು ಫೆಲ್ಟ್, ಆ ಒಗ್ಗಟ್ಟನ್ನು ನೋಡಿ ಏನಿಸ್ತು ನಿಮಗೆ? ಪೀಪಲ್ ನೋ ವಾಟ್ ಐ ಆಮ್. ರಾಜಕೀಯದಲ್ಲಿ ನಾನು ಏನೆಲ್ಲ ಮಾಡ್ಕೊ ಬಂದಿದ್ದೀನಿ ಅಂತ ಜನಗಳಿಗೆ ಗೊತ್ತಿದೆ. ನನ್ನ ಸಚ್ಚಾರಿತ್ರದ ಬಗ್ಗೆ, ಇಂಟಿಗ್ರಿಟಿ ಬಗ್ಗೆ, ಇವತ್ತಿನವ್ರಿಗೆ ನಾನು ಯಾವ ರೀತಿ ಇದ್ದೀನಿ ರಾಜಕೀಯದಲ್ಲಿ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ. ನಂಬರ್ 1, ನಾನು ಕೇಂದ್ರ ಸರ್ಕಾರಕ್ಕೆ ಮತ್ತು ಮಂತ್ರಿಮಂಡಲಕ್ಕೆ, ನಮ್ಮ ಪಕ್ಷದ MLAಗಳಿಗೆ, ಇತರ ಎಲ್ಲ ಪಕ್ಷದ ಕಾರ್ಯಕರ್ತರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ಈ ಸುಳ್ಳು ಆಪಾದನೆ ಮಾಡ್ತಕ್ಕಂಥ BJPಯವರು, JDSನವರು ಏನು ಷಡ್ಯಂತ್ರ ಮಾಡ್ತಾ ಇದ್ದಾರೆ, ಈ ಷಡ್ಯಂತ್ರದ ವಿರುದ್ಧವಾಗಿ ಇಡೀ ಪಕ್ಷ ಒಗ್ಗಟ್ಟಾಗಿ ನನ್ನ ಹಿಂದೆ ಇದೆ. ಕೇಂದ್ರ ಸರ್ಕಾರಕ್ಕೆ ಗೊತ್ತಿದೆ ಸಿದ್ದರಾಮಯ್ಯನ ಬಗ್ಗೆ, ಶಿವಕುಮಾರ್ ಅವ್ರಿಗೂ ಕೂಡ ಗೊತ್ತಿದೆ, ಇಡೀ ಮಂತ್ರಿಮಂಡಲಕ್ಕೆ ಗೊತ್ತಿದೆ, ಶಾಸಕರುಗಳಿಗೆ ಗೊತ್ತಿದೆ ನಾನೇನು ಅಂತ. ನಾನು ಮೊನ್ನೆ ಬಂದಿದ್ದೀನ ಪಾಲಿಟಿಕ್ಸಿಗೆ, ನೇರವಾಗಿ ಚೀಫ್ ಮಿನಿಸ್ಟರ್ ಆಗಿದ್ದೀನ. ಅದಕ್ಕಿಂತ ಜಾಸ್ತಿ ಕರ್ನಾಟಕದ ಜನತೆಗೂ ಗೊತ್ತಿದೆ ಅಂತ. ಅದೇ ಕರ್ನಾಟಕದ ಜನತೆಗೆ ಗೊತ್ತಿದೆ, 7 ಕೋಟಿ ಜನರಿಗೆ ಗೊತ್ತಿದೆ ವಾಟ್ ಐ ಆಮ್. ಸಿದ್ದರಾಮಯ್ಯನವರು ಹೇಗೆ ರಾಜಕಾರಣದಲ್ಲಿ ಜೀವನ ಪ್ರಾರಂಭ ಮಾಡಿ ಇವತ್ತಿನವ್ರಿಗೆ ಯಾವ ರೀತಿ ಇದ್ದಾರೆ, ನನ್ನ ರಾಜಕೀಯ, ಅದಕ್ಕೆ ನೀನು ಹೇಳಿದೆ, ನನ್ನ ರಾಜಕೀಯ ಜೀವನ ಇದೆಯಲ್ಲ ತೆರೆದ ಪುಸ್ತಕ ಇದ್ದಾಗೆ. ಎಲ್ರಿಗೂ ನೋಡಿದ್ದಾರೆ, ತಿಳ್ಕೊಂಡಿದ್ದಾರೆ, ಅರ್ಥ ಮಾಡ್ಕೊಂಡಿದ್ದಾರೆ ನನ್ನನ್ನು. ಹಾಗಾಗಿ ಎಲ್ಲರೂ ಕೂಡ ನನಗೆ ಒಕ್ಕೊರಲಿನಿಂದ ಬೆಂಬಲವನ್ನು ವ್ಯಕ್ತ ಮಾಡ್ತಾ ಇದ್ದಾರೆ. ಕೂಡಿ ಶಿವಕುಮಾರ್, ನಮ್ಮ 2 ಬಣ ಇದೆ ಅಂತ ಹೇಳಿದ್ರಲ್ಲ, ಆ 2 ಬಣಗಳು ಯಾವಾಗಲೂ ಇರಲಿಲ್ಲ, ಆದರೆ ಚರ್ಚೆ ನಡೀತಾ ಇತ್ತು, 2 ಬಣ ಇದ್ದಾವೆ ಅಂತ ಹೇಳಿ. ಬಿಕಾಸ್ ಅವ್ರು ಪ್ರೆಸಿಡೆಂಟ್ ಆಗಿದ್ರು, ಶಿವಕುಮಾರ್ ಪ್ರೆಸಿಡೆಂಟು ಮತ್ತು ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿದ್ದಾರೆ. ಕರೆಕ್ಟ್. ನಾನು ಮುಖ್ಯಮಂತ್ರಿ ಆಗಿದ್ದೀನಿ, ನಥಿಂಗ್ ರಾಂಗ್. ಮುಖ್ಯಮಂತ್ರಿ ಆಗಬೇಕು ಅಂತ ಬೇರೆಯವರು ಆಸೆ ಇಟ್ಕೊಂಡ್ರೆ, ಕರೆಕ್ಟ್, ಡಿ ಕೆ ಶಿವಕುಮಾರ್ ಆಗಲಿ ಅಥವಾ ಇನ್ಯಾರೇ ಆಗಲಿ ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಇಟ್ಕೊಂಡ್ರೆ ನಥಿಂಗ್ ರಾಂಗ್. ಈಗ ಶಿವಕುಮಾರ್ ಅವರು ಕೂಡ ನಿಂತಿದ್ದಾರೆ, ಎಲ್ಲ ಇಡೀ ಮಂತ್ರಿಮಂಡಲ ನಿಂತಿದ್ದಾರೆ ನನ್ನ ಜೊತೆ. ನಿನ್ನೆ ನೀವು ನೋಡಿದ್ರಲ್ಲ, ಇಡೀ ಮಂತ್ರಿಮಂಡಲ ಬಂದಿತ್ತು. ಎವ್ರಿಬಡಿ ವಾಸ್ ಹಿಯರ್. ಎಲ್ರಿಗೂ ಮಾತಾಡಕ್ಕಾಗ್ಲಿಲ್ಲ, ಅದು ಬೇರೆ ವಿಚಾರ. ಕೆಲವರು ಮಾತ್ರ ಮಾತಾಡಿದ್ರು, ಆದರೆ ಇಡೀ ಮಂತ್ರಿಮಂಡಲ ಈ ವಿಚಾರದ ಏನು BJPಯವರು ಪಾದಯಾತ್ರೆ ಮಾಡ್ತಾ ಇದ್ದಾರೆ, ಅದು ರಾಜಕೀಯ ದುರುದ್ದೇಶದಿಂದ ಮಾಡ್ತಾ ಇರ್ತಕ್ಕಂಥದ್ದು, ಸರ್ಕಾರವನ್ನು ಡಿಸ್ಟೆಬಿಲೈಸ್ ಮಾಡಬೇಕು ಅಂತ ಮಾಡ್ತಾ ಇರ್ತಕ್ಕಂಥದ್ದು, ಸರ್ಕಾರವನ್ನು ಡಿಸ್ಲಾಡ್ಜ್ ಮಾಡಬೇಕು ಅಂತ ಮಾಡ್ತಾ ಇರ್ತಕ್ಕಂಥದ್ದು, ಸಿದ್ದರಾಮಯ್ಯನವ್ರಿಗೆ ಮಸಿ ಬೆಳಿಬೇಕು ಅಂತ ಮಾಡ್ತಾ ಇರ್ತಕ್ಕಂಥದ್ದು ಎಲ್ರಿಗೂ ಗೊತ್ತಾಗಿದೆ.